ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು HVR ಮನೆ ಚಿತ್ರ. ಮದುವೆ ಮೊದಲನೇ ದಿನ ಅಂದರೆ ಇವತ್ತೇ ರಿಸೆಪ್ಷನ್ನು. ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಈವ್ನಿಂಗು ಹೋಗೋದು ಚೌಟ್ರಿಗೆ. ನಾವಿನ್ನೂ ಚೌಟ್ರಿಗೆ ಹೋಗಿಲ್ಲ. ಶಾಸ್ತ್ರಗಳು ಕೆಲವೊಂದು ಮನೆ ಹತ್ರನೇ ಮಾಡ್ತಾರೆ. ಆ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಈವ್ನಿಂಗ್ ಚೌಟ್ರಿಗೆ ಹೋಗೋದು. ಇಲ್ಲಿ ನನ್ನ ಮಗಳು ಇದ್ದಾಳೆ. ಹೇಳು ಬೇಗ. ಯೂಶ್ವಲಿ ಹೆಣ್ಣಿನ ಮನೆಗಳಲ್ಲಿ ಮಾತ್ರ ಬಳೆ ಶಾಸ್ತ್ರ ಮಾಡ್ತಾರೆ, ಆದರೆ ನಮ್ಮ ಕಡೆ ಗಂಡಿನ ಮನೆಗಳಲ್ಲೂ ಕೂಡ ಬಳೆಯವ್ರನ್ನ ಕರೆಸಿ ಬಂದಿರೋ ರಿಲೇಟಿವ್ಸ್ಗೆಲ್ಲ ಬಳೆನ ಹಾಕಿಸ್ತಾರೆ. ಇಲ್ಲಿ ನಾನೇ ಬಳೆ ಶಾಸ್ತ್ರದ ಪೂಜೆನ ಮಾಡಿದೆ. ನಾನು ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತ ಬ್ಯುಸಿಯಾಗಿದ್ದಿದ್ರೆ ನಮ್ಮ ತಂಗಿ ಮತ್ತು ನಮ್ಮ ಅಣ್ಣನ ಮಗಳು ಅಂದರೆ ನನ್ನ ಸೊಸೆ ವೀಡಿಯೋಸ್ನ ಮಾಡಿಕೊಟ್ರು. ನಮ್ಮ ಕಡೆ ಮದುವೆನ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನೀರು ಹಾಕ್ಬೇಕು ತಾನೆ, ಹಾಕಿದ್ದೆ ಜಾಸ್ತಿ ಹಾಕಿಲ್ಲ, ಚೂರು ಚೂರು ಹಾಕಿದ್ರು, ಚೂರು ನೀರು ಕೆಂಬೇಕು. ಒಳಗೊಂದು ಶಾಸ್ತ್ರ ಈಗ ಸ್ಟಾರ್ಟ್ ಮಾಡಿದ್ವಿ. ನೀನು ಸರಿಯಾಗಿ ನಿಂತಿದ್ದವ್ರಿಗೆಲ್ಲ ಹೇಳ್ತಾನಮ್ಮ, ಸರಿಯಾಗಿ ನಿಂತ್ಕೊಳ್ರಿ, ಸರಿಯಾಗಿ ಕೆರ್ಗ ಹಾಕೊಳ್ರಿ, ಸರಿಯಾಗಿ ನಿಂತ್ಕೊಂಡು ಸರಿ. ದೊಡ್ಡಜ್ಜಿಗೆ ಮಾತ್ರ ಹೇಳ್ಬೇಡ, ಟವಲ್ ಹಾಕಿ ಅಂತ ಹೇಳ್ಬೇಡ, ಹಂಗೆ ಕೊಕ್ಕಿ ದೊಡ್ಡಜ್ಜಿ ಯಾರು ಅಮ್ಮ ಸಿಕ್ಲಿ ಬಂದು ಕುಂತಾಳೆ ಎಲ್ಲರೂ ಸೆಂಟ್ರಿಗೊಂದು ಹಾಕ್ಯಂಡು ಆ ಕಡೆ ಹೋಗಿ ನಮ್ಮ ಅಣ್ಣನ ಮಗಳು ಇವಳು. ಇವ್ರ ನಮ್ಮ ಆಂಟಿ. ನೀವು ಚಕ್ಲಿ ಕರ್ಜಿಕಾಯಿ ವಿಡಿಯೋದಲ್ಲಿ ನೋಡಿರ್ತೀರ ಇವ್ರನ್ನ. ಆಂಟಿ ತರ ಕಾಣಲ್ಲ, ಆದ್ರೂ ಆಂಟಿ. ಇವರು ನಮ್ಮ ಅತ್ತಿಗೆ. ಆಯತ್ಗೆ ಹಾಯ್ ಅನು. ಹಾಯ್ ಜಶು. ಹಾಯ್ ಜಶು. ಜಶು ಹಾಯ್. ಆಸ್ಪತ್ರೆಗೆ ಹೋದ ನಮ್ಮ ಬರುವಾಗೆ ಸಾಯಂಕಾಲ ಹಂಗೆ ಚೋಟ್ರಿಗೆ ಬರ್ತೀವಿ ಕೇಳಿರಿ ಹೇಳಮ್ಮ ಅಂತ. ಇಲ್ಲಿ ನೋಡಿ ನನ್ನ ತಂಗಿ ಮದ್ವೆಗೆ ಉಟ್ಕೊಳಕ್ಕೆ ಸೀರೆ ಉಟ್ಕೊಳಕ್ಕೆ ಇವಾಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಹಾಯ್. ಇವಳು ನನ್ನ ತಂಗಿ, ಇನ್ನೊಬ್ಳು ತಂಗಿ. ನೀವು ಇಷ್ಟೊತ್ತು ಕುತ್ಕೊಂಡು ಲಾವಡೋದ್ರಪ್ಪ ನೋಡೋದ್ ಬಿಟ್ಟದ್ದು. ಏನ್ ನೀನ್ ತೊಡ್ಕೊಂದಿರ ಆಗ್ಲಿಂದ ಮಾತಾಡ್ತವ್ರೆ, ಅವೆಲ್ಲ ನೋಡ್ತಿಲ್ಲ. ಯಾರು ನೀನಿಗೆ ಯಾವ ಸೀರೆನಮ್ಮ? ಅದೇ ಯಾವ ಕಲರು? ಏಯ್ ಮುಚ್ಚ ಬಾಯಿ, ಅವನವನು ಊದ್ತಿರೋದು ಆ ಗ್ರೀನ್ ಕಲರ್ ಹಾಕಿಸ್ಕ. ಹಾಯ್ ಮಾಡು, ಹಾಯ್ ಮಾಡು. ಅನ್ನ ಮಾಡೋ ಸಿಕ್ಕಿದ್ದಲ್ಲಿ ನಿಂಗೆ ಒತ್ತಾನೆ ಇಲ್ಲ. ಚೂರು ಇಷ್ಟಿಲ್ಲ ಅದಕ್ಕೆ ಮತ್ತೆ ಏನಾರ ಬೈ ಕಂತಿದ್ಯಾ ನಮ್ಗೆ ಗೊತ್ತಿಲ್ಲ. ಅವಳಿಗೆ ಸರಿಯಾಗಿ ಗಂಟಕ್ಕೆ ಬರ್ತಾ ಇಲ್ಲ ಅವಳಿಗೆ. ಎಲ್ಲರಿಗೂ ಎಷ್ಟು ಚೆಂಡಿ ಬಾಕಾನ ಹೇಳ್ರಿ, ಯಾವ್ದು ಹಾಕಿಸ್ಕೊಂಡ ಪಾಪ ಅವ್ರಿಗೆ ಸೊಸೆ ಆಗಿದ್ರೆ ಹೇಳ್ಬೋದಿತ್ತು. ಈಗ ಪಾಪ ಎಣ್ಣೆ ಬೇಕು ಅಂತ ನಾವು ಪ್ರತಿ ಮಕ್ಕಳು
ಮದುವೆಗಳಿಗೂ ಈ ತರ ಮಾಡ್ತೀವಿ. ಅಂದ್ರೆ ಎಲ್ಲರಿಗೂ ನಾಮ ಇಕ್ಬಿಟ್ಟು ದಾಸಯ್ಯನ ಗೋವಿಂದ ಅಂದು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನಮ್ಮಪ್ಪ ಅವರ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ನಮ್ಮ ಮನೇಲಿ ಯಾವುದೇ ಮದುವೆ ಮಾಡಿದ್ರು ಮಡಿಯಿಂದ ದೇವ್ರ ಊಟ ಮಾಡಿ ಎಲ್ರಿಗೂ ಈ ಥರ ನಾಮ ಇಟ್ಟು ಬಿಲ್ಗೂಡೋಡ್ತಾರೆ. ಆಮೇಲೆ ಎಲ್ರಿಗೂ ಊಟ ಹಾಕಿ ದಾಸಯ್ಯನ ಗೋವಿಂದ ಅಂತ ಹೇಳ್ತಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸುಮ್ಮನಿರತ್ತ. ಅಲ್ಲ ನೀನು ದೇವ್ರದ್ದು ನಾಮ ಇಕ್ಕಿಸ್ಕೊಂತಿದ್ಯಾ ಅಂತವೆ ಇಲ್ಲಿ ನನ್ನ ತಂಗಿ ಮಾಡ್ತಾ ಇದ್ದಾಳೆ ವ್ಲಾಗ್. ಎಲ್ಲ ವ್ಲಾಗರ್ಸೇ ಇದ್ದೀವಿ ಇಲ್ಲಿ. ಏನಿಲ್ಲ ಇಕ್ಕಿಸ್ಕೊಂಡು ತಿರುಪತಿ ನಾಮ ಎಲ್ಲರೂ ಇಕ್ಕಿಸ್ಕೊಳ್ಳಲ್ಲ, ಕೆಲವೊಬ್ರು ಇಕ್ಕಿಸ್ಕೊತಾರೆ, ಕೆಲವೊಬ್ರು ಇಕ್ಕಿಸ್ಕೊಳ್ಳಲ್ಲ. ಅದರಲ್ಲಿ ಇದು ಪುಟಾಣಿ ಕಾಣಿಸ್ಲಿ ತೆಗಿರೋ ಪಾಪ ಸಣ್ಣ ಕದ್ದಮ್ಮ ಮಂಗೈತೆ ಇಲ್ಲಿ. ಸಣ್ಣ ಹುಡುಗಿ ಅಂತ ನೋಡಿ ನನ್ನ ಮಗಳು. ಹಾ ಅಲ್ಲ ಕಾತುಗೆ ಅಂತ ಹೇಳಿ ಜೋಡಿ ಹಾಕಿದ್ರೆ ಬೇಗ ಬಂದಿದ್ದಾರೆ. ಇವರೇ ನಮ್ಮ ಮದ್ವೆ ಗಂಡು. ನಾಚಿಕೆ ಆ ಕಡೆ ಈ ಕಡೆ ಗಂಧ ಅಲ್ಲ, ಅದು ನಾಮ, ಅದು ಬಿಳೆ ನಾಮ, ಇದು ಕೆಂಪು ನಾಮ. ಬೆಳಗ್ಗೆ ಬೇಗನೆ ಎದ್ದಿದ್ಲು, ಯಾಕಂದರೆ ನಾವೆಲ್ಲ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ವಿ. ಅದರಿಂದ ಗಲಾಟೆ ಜಾಸ್ತಿ ಆಗಿತ್ತು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿದ್ಲು. ಇವಾಗ ನಿದ್ದೆ ಬರ್ತಾ ಇದೆಯಂತೆ ಅವಳಿಗೆ, ಮಲ್ಕೊತಾ ಇದ್ದಾಳೆ.
ಇಲ್ಲೆರಡಿಕ್ಕೂ ಅಲ್ಲೆರಡಿಕ್ಕೂ ಮೂರಿಗೆ ಬೇಡ ತೆಗ್ದಿಕ್ಕು. ಗಟ್ಟಿಯಾಗೈತೆ ರೂಪ.
ಬಂಗಾರಿ ಏನಂಟಿ ದೇವ್ರ ಊಟ ಇದು ಏನ್ ಮಾಡ್ಬಾರ್ದು ಊಟ ಮಾಡಬಾರ್ದು ಯಾಕೆ ಅನ್ನೋವರೆಗೂ ಹರ ನಮಃ ಪಾರ್ವತಿ ಪದಾರ ಮಹದೇ ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಈ ಥರ ಹಸೆನ ಬರೆದು ಅದ್ರ ಮೇಲೆ ಮದುವೆ ಗಂಡನ್ನ ಕೂರಿಸಿ ನಮ್ಮ ಕಡೆ ಕಾಲಿಗೆ ಸೋದ್ರ ಮಾವ ಅಥವಾ ಸೋದರತ್ತೆ ಕೈಯಿಂದ ಮಿಂಚನ್ನ ಹಿಡಿಸ್ತಾರೆ. ಆಮೇಲೆ ಹುಡುಗನ ಕೈಯಿಂದ ದೊಡ್ಡವ್ರಿಗೆಲ್ಲ ಎಲೆ ಅಡಿಕೆ ಕೂರಿಸಿ ಕಾಲಿಗೆ ಬಿದ್ದು ಅವರಿಂದ ಆಶೀರ್ವಾದ ತಗೋಬೇಕು. ಒಂದ್ ಎರನ್ ಹಾಕ್ತಾರೆ ಇತ್ತಲ್ಲಿ 9 ಹಾಕತ್ತು ಅಷ್ಟಾದ್ರು ಯಾಕೆ ಮಾಡಲ್ಲ ಬರೀ ಅಷ್ಟೇ ಹಾಕಿದ್ದು ಹೋಗಿಲ್ಲ ಬಂದಿ ಜನ ಕಾಯಲ್ಲ 7 ಗಂಟೆಗೆಲ್ಲ ಬರ್ತಾರೆ. 6 ಗಂಟೆಗೆಲ್ಲ ಬಾ. ನೀವು ಲೇಟ್ ಮಾಡ್ಬೇಡ್ರಿ ಚೌಟ್ರಿಗೆ ಕೈ ಅಡ್ಡ ತಪ್ಪ ಕೈ ಗೋವಿಂದ ನೀ ಬೆಟ್ಟಾಗಿ ನೀನ್ ಕೆಲಸ ತಗೋಲ್ವ ಈಗ ಗಿರಪಣಿಗೂ ಗಿಜಕಾಯಿಗೂ ಎಲ್ಲರಿಗೂ ಕೊಡ್ಸಕ್ಕೆ 5 ಜನ ಯಾರಲ್ಲ ನೀನು ಹೇಳ್ತಿದ್ದಪ್ಪ 9 ಜನಕ್ಕೆ ನಾವೆಲ್ಲ ಹೊರಟ್ವಿ ಚೌಟ್ರಿಗೆ. ಗೋಬಿ ಅಲ್ಲಿ ಬೇಗ ಇಲ್ಲಿ ಮೇಲೆ ಮೇಲೆ ಮದ್ವೆ ಗಂಡ ಬಂದಿಲ್ಲ, ನಾವೇ ಫಸ್ಟ್ ಚೌಟ್ರಿಗೆ ಹೋಗ್ತಾ ಇದೀವಿ. ಮೇಲೆ ಕುಂತಾರ
ನಾವೆಲ್ಲ ಸ್ವಲ್ಪ ರೆಡಿ ಆಗೋದಿದೆಯಲ್ಲ, ಅದಕ್ಕೆ ನಾವೇ ಫಸ್ಟ್ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳು ಎಷ್ಟಾದ್ರೂ ಆಗಲ್ಲ. ರಿಸೆಪ್ಷನ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ರೆಡಿಯಾಗಿ ಬಂದಾಗಲೇ ತುಂಬ ಲೇಟಾಗಿ ಹೋಗಿತ್ತು. ಅದಾದಮೇಲೆ ಎಲ್ಲರೂ ಮಾತಾಡ್ಸ್ಕೊಂಡು ನಿಂತ್ಕೊಂಡೆ, ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟೆ. ಇವರು ನಮ್ಮ ಅಪ್ಪ ಮತ್ತು ನಮ್ಮಮ್ಮ. ಅವತ್ತೇ ನನ್ನ ತಮ್ಮನ ಬರ್ಡೇ ಕೂಡ ಇತ್ತು. 12 o'clockಗೆ ಅವನಿಗೆ ವಿಶ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಎದ್ದಿದ್ರು. ಅಲ್ಲಿ ತನಕ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಎಲ್ಲರೂ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ 12 o'clockಗೆ ನನ್ನ ತಮ್ಮನಿಗೆ ಎಲ್ಲರೂ ವಿಶ್ ಮಾಡಿ ಕೇಕ್ ಕಟ್ ಮಾಡಿದ್ವಿ. ಯಾಕೆ ಅವ್ರಿಗೆ ಖುಷಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಗೋವಿ. ಎಷ್ಟು ಟೈಮು? ಕರೆಕ್ಟಾಗಿ 12 ಗಂಟೆ. ಜೋರಾಗಿ ಕೂಗ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗೋವಿ. ಇದು ಇಡ್ಲಾ ಇಲ್ಲಿ ಭಾವನಾ to you, happy birthday to you, happy birthday to you Govi, happy birthday to you. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ಕನಸುಗಳು ಚೆಲ್ಲಿರಲಿ. ಅದಾದಮೇಲೆ ಹುಡುಗಿ ಕಡೆಯವರು ಬಳೆ ಶಾಸ್ತ್ರ ಮಾಡಿದ್ರು. ಹುಡುಗಿಗೆ ಬಳೆನ ಹಾಕ್ಸಿದ್ರು. ಅದಾದಮೇಲೆ ಅರಿಶಿನ ಶಾಸ್ತ್ರ ಮಾಡ್ತಾರೆ. ನಮ್ಮ ಕಡೆ ನೈಟೆಲ್ಲ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಫಸ್ಟು ಹುಡುಗನ ಕಡೆಯವ್ರಿಗೆ ಅರಿಶಿನ ಹಚ್ಚುತ್ತಾರೆ, ಅದಾದಮೇಲೆ ಹುಡುಗಿ ಕಡೆಯವ್ರಿಗೆ ಅರಿಶಿನ ಹಚ್ಚುತ್ತಾರೆ. ಇದನ್ನು ನಾವು ಹಸೆ ಹಚ್ಚೋದು ಅಂತ ಹೇಳ್ತೀವಿ. ಹುಡುಗಿಗೆ ಹಸೆ ಹಚ್ಚೋಕ್ಕೆ ಕೂರಿಸ್ದಾಗ್ಲೇ ಸೋದರತೆ ಕೈಯಿಂದ ಅಥವಾ ಸೋದ್ರ ಮಾವನ ಕೈಯಿಂದ ಕಾಲುಂಗ್ರನ ಹಾಕಿಸ್ತಾರೆ. ಕಾಲುಂಗ್ರ ಹಾಕಿಸಿ ಆಮೇಲೆ ಅರಿಶಿನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಹೂರ್ತದ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.